ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಟಿವಿ ಕಥೆಗಳು. ಬನ್ನಿ ಅಮೃತಧಾರೆ ಇವತ್ತಿನ ಹಂಚಿಕೆ ಏನಾಗುತ್ತೆ ಅಂತ ನೋಡ್ಕೊಂಬರೋಣ. ನೀವೇನಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡೋದಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಅವರು ಒಂದು ಬೆಟ್ಟಿಂಗ್ ಆ್ಯಪ್ನ ಶುರು ಮಾಡಿರ್ತಾರೆ ಮತ್ತು ಮೀಡಿಯಾ ಮುಂದೆನೂ ಕೂಡ ಇದು ನಾನು ಮಾಡಿದ ಲೋಗೋ, ಗೌತಮ್ ಮಾಡಿದ ಲೋಗೋ ಅಲ್ಲ ಅಂತ ಹೇಳಿ ಈ ಕಡೆ ಬಿಲ್ಡಪ್ಪನ್ನು ಕೊಟ್ಟಿರ್ತಾರೆ. ಶಕುಂತಲ ಅವರಿಗೆ ಕೂಡ ತನ್ನ ತಮ್ಮ ಮತ್ತು ತಂಗಿಗೆ ಮೋಸ ಮಾಡಿರೋ ಎಲ್ಲ ವಿಷಯಗಳು ಶಕುಂತಲೆಗೆ ಗೊತ್ತಾಗುತ್ತೆ. ಆಗ ಜಯದೇವ್ಗೆ ಹೋಗಿ ಕೇಳ್ತಾರೆ, ಯಾಕೆ ನೀನು ನಿನ್ನ ತಮ್ಮ ತಂಗಿಗೆ ಈ ರೀತಿಯಾಗಿ ಮೋಸ ಮಾಡಿದೀಯಾ ಅಂತ ಹೇಳಿ ಕೇಳ್ತಾರೆ. ಆಗ ಜಯದೇವ್ ಅವರು ನಾನೇನು ಮೋಸ ಮಾಡಿಲ್ಲ, ಅವರಿಗೆ ಪ್ರಾಫಿಟ್ ಮಾಡಿ ಅವರ ಆಸ್ತಿಯನ್ನು ಇನ್ನೂ ಹೆಚ್ಚಿಸಬೇಕು ಅಂತ ಹೇಳಿ ನಾನು ಪ್ಲ್ಯಾನ್ ಮಾಡಿದ್ದೇನೆ ಅಂತ ಹೇಳಿ ಈ ರೀತಿಯಾಗಿ ಹೇಳ್ತಾರೆ. ಆಗ ಪಾರ್ಥ ಅವರು ನಮಗೆ ಯಾವುದೇ ರೀತಿ ಪ್ರಾಫಿಟ್ಟು ಬೇಡ, ಈ ರೀತಿ ಬೆಟ್ಟಿಂಗ್ ಆ್ಯಪ್ನಿಂದ ಏನೇನು ಸಮಸ್ಯೆ ಆಗುತ್ತೆ ಗೊತ್ತಾ, ನಮ್ಮ ಕಂಪ್ನಿನೇ ಲಾಸ್ ಆಗ್ಬೋದು ಅಂತ ಹೇಳಿ ಈ ಕಡೆ ಪಾರ್ಥ ಅವರು ಹೇಳ್ತಾರೆ. ಆಗ ಶಕುಂತಲ ಅವರು ಇದು ನಿನಗೆ ಇಷ್ಟ ಬಂದಾಗ ನೀನು ಮಾಡಬೇಡ, ನೀನು ಇದೆಲ್ಲವನ್ನ ನಿಲ್ಲಿಸು ಅಂತ ಇಲ್ಲಿ ಹೇಳ್ತಾರೆ. ಆಗಲೇ ನಾನು ಇನ್ವೆಸ್ಟ್ ಮಾಡಿದ್ದೇನೆ, ಇದು ಯಾವುದೇ ಕಾರಣಕ್ಕೂ ನಿಲ್ಲಿಸಲಿಕ್ಕೆ ಆಗೋದಿಲ್ಲ ಅಂತ ಇಲ್ಲಿ ಜಯದೇವ್ ಅವರು ಹೇಳ್ತಾರೆ. ಆಗ ಶಕುಂತಲ ಅವರು ನಿನ್ನ ಕೈಗೆ ನಾನು ಅಧಿಕಾರವನ್ನು ಕೊಟ್ಟಿದ್ದೇ ತಪ್ಪಾಯಿತು, ಆದ್ದರಿಂದ ನಾನು ಈ ಅಧಿಕಾರವನ್ನು ನಿನಗೆ ಇನ್ನು ಮೇಲೆ ಬಿಡೋದಿಲ್ಲ, ಎಲ್ಲ ಕಂಪ್ನಿ ಎಲ್ಲ ವಿಷಯವನ್ನು ನಾನೇ ನೋಡ್ಕೊಳ್ತೇನೆ ಅಂತ ಹೇಳಿ ಶಕುಂತಲ ಅವರು ಕೂಡ ವಾರ್ನಿಂಗ್ ಕೊಡ್ತಾರೆ. ಮತ್ತು ಇಲ್ಲಿ ಮೀಡಿಯಾದಲ್ಲಿ ಕೂಡ ಇವರು ಹೇಳಿರ್ತಾರೆ, ಇದು ನಂದು ಲೋಗೋ ಅಂತ ಹೇಳಿ, ಇದನ್ನು ಗೌತಮ್ ಅವರು ಕಾಪಿ ಮಾಡಿದ್ದಾರೆ ಅಂತ ಹೇಳಿರುವಾಗ ಜನಗಳಿಗೆ ಟೆನ್ಷನ್ನು ಶುರುವಾಗಿರುತ್ತೆ. ಮತ್ತು ಮೀಡಿಯಾದೆಲ್ಲೂ ಕೂಡ ಅದೇ ಬರ್ತಾ ಇರುತ್ತೆ. ಆಗ ಜಯದೇವು ಇದೇ ಪ್ಲ್ಯಾನು, ಇದನ್ನು ಇಟ್ಕೊಂಡು ಏನಾದರೂ ಮಾಡ್ಬೋದು ಅಂತ ಹೇಳಿ ಮನುಷ್ಯರನ್ನು ಬಿಟ್ಟು ಗೌತಮ್ ಕಂಪ್ನಿ ಹತ್ರ ಹೋಗಿ ಗಲಾಟೆ ಮಾಡಬೇಕು ಅಂತ ಹೇಳಿ ಬಿಟ್ಟಿರ್ತಾರೆ. ಆಗ ಎಲ್ಲ ಜನರು ಅಲ್ಲಿ ಬಂದು ಈ ಗಲಾಟೆ ಮಾಡ್ತಾ ಇರ್ತಾರೆ, ಧಿಕ್ಕಾರ ಮಾಡ್ತಾ ಇರ್ತಾರೆ ಗೌತಮ್ಗೆ. ಆಗ ಆನಂದ್ ಅವರು ಬಂದು ಯಾಕೆ ಈ ರೀತಿ ಎಲ್ಲ ಗಲಾಟೆ ಮಾಡ್ತಿದ್ದೀರಾ ಅಂತ ಇಲ್ಲಿ ಹೇಳ್ತಾರೆ. ಆಗ ಈ ಕಡೆ ಅವರು ಹೇಳ್ತಾರೆ, ನೀವು ಮಾಡೋದೆಲ್ಲ ಮಾಡಿ ಈಗ ಏನಾಯಿತು ಅಂತ ಕೇಳ್ತಾ ಇದ್ದೀರಾ, ನೀವು ಬೇರೆಯವರ ಲೋಗೋನ ಕಾಪಿ ಮಾಡಿ ನೀವು ಬೇಕಾದನ್ನು ಸಂಪಾದನೆ ಮಾಡ್ತಾ ಇದ್ದೀರಾ ಅಂತ ಹೇಳಿ ಈ ಕಡೆ ಕೆಲವರು ಹೇಳ್ತಾರೆ. ಆಗ ಆನಂದ್ ಅವರು ಅದು ಹಾಗೆ ಅಲ್ಲ, ಅದು ನಾವು ಮಾಡಿದ್ದೆ ಅಂತ ಇಲ್ಲಿ ಹೇಳ್ತಾ ಇರ್ತಾರೆ. ಆಗ ಸುಳ್ಳು ಹೇಳ್ತಿದ್ದೀರಾ ಅಂತ ಹೇಳಿ ಆನಂದ್ ಅವರಿಗೆ ಹೊಡ್ತಾರೆ. ಆಗ ಗೌತಮ್ ಅವರು ಅದೇ ಕ್ಷಣಕ್ಕೆ ಬರ್ತಾರೆ. ಆಗ ತಡ್ಕೊಳ್ಳಿ, ಏನಾಯಿತು, ಯಾಕೆ ಈ ರೀತಿ ಎಲ್ಲ ಮಾಡ್ತಾ ಇದ್ದೀರಾ ಅಂತ ಇಲ್ಲಿ ಹೇಳ್ತಾರೆ. ಅವರು ಹೇಳ್ತಾರೆ, ನೀವು ಬೇರೆಯವರ ಲೋಗೋನ ಕಾಪಿ ಮಾಡಿ ನಮ್ದು ಅಂತ ಹೇಳಿ ಹೇಳ್ತಾ ಇದ್ದೀರಾ ಅಂತ ಇಲ್ಲಿ ಹೇಳ್ತಾರೆ. ಆಗ ಗೌತಮ್ ಅವರು ಕೂಡ ಸರ್ ನೀವು ಸ್ವಲ್ಪ ಒಳಗೆ ಬರ್ತೀರಾ ಅಂತ ಹೇಳಿ ಆ ಮನುಷ್ಯನನ್ನು ಕರೀತಾರೆ. ಅವರು ಕೂಡ ಒಳಗೆ ಹೋಗ್ತಾರೆ. ನಮ್ಮದು ಅಲ್ಲ, ಇದು ಬೇರೆಯವ್ರದ್ದು ಅಂತ ಯಾರು ಹೇಳಿದ್ರು ನಿಮಗೆ ಅಂತ ಇಲ್ಲಿ ಹೇಳ್ತಾರೆ. ಮೀಡಿಯಾದಲ್ಲಿ ಜಯದೇವ್ ಅವರು ಹೇಳ್ತಾ ಇದ್ದಾರೆ, ನೀನು ಬಂದು ಸುಮ್ಮನೆ ಇಲ್ಲಿ ಗಲಾಟೆ ಮಾಡ್ತಿದ್ದೆ ಅಂತ ಹೇಳಿ ಗೌತಮ್ ಅವರು ಕೂಡ ಅವರನ್ನು ಹೊಡಿತಾರೆ. ಮತ್ತು ಎಲ್ಲರೂ ಕೂಡ ಅವರಿಗೆ ಹೊಡೆದನ್ನು ನೋಡಿ ಎಲ್ಲರೂ ಚದರಿ ಹೋಗ್ತಾರೆ. ಮತ್ತು ನಿನಗೆ ಸುಮ್ಮನೆ ಬಂದು ಆಫೀಸ್ ಹತ್ರ ಜಗಳ ಮಾಡ್ತಿದ್ದಾನೆ ಅಂತ ಪೊಲೀಸ್ ಅವರಿಗೆ ಕಂಪ್ಲೇಂಟ್ ಕೊಡಬೇಕಾಗುತ್ತೆ, ಪೊಲೀಸನ್ನು ಕರೀರಿ ಅಂತ ಇಲ್ಲಿ ಹೇಳ್ತಾರೆ. ಆಗ ಎಲ್ಲರೂ ಗೌತಮ್ನ ಬಿಟ್ಟು ಅಲ್ಲಿಂದ ಓಡೋಡಿ ಹೋಗ್ತಾರೆ. ಮತ್ತು ಇದನ್ನೆಲ್ಲ ಜಯದೇವೇ ಮಾಡ್ತಾ ಇದ್ದಾನೆ, ಅವನಿಗೆ ಸರಿಯಾದ ಪಾಠ ಕಲಿಸ್ಬೇಕು ಅಂತ ಹೇಳಿ ಗೌತಮ್ ಅವರು ಕೂಡ ಈ ಕಡೆ ತೀರ್ಮಾನನ ಮಾಡ್ತಾರೆ. ಮತ್ತು ಜಯದೇವ್ ಅವರು ಕೂಡ ಟಿವಿಯಲ್ಲಿ ಕೂತ್ಕೊಂಡು ನೋಡ್ತಾ ಇರ್ತಾರೆ. ಮತ್ತು ಇದನ್ನೆಲ್ಲ ದಿಯಾ ನಿನಗೆ ಒಂದು ಒಳ್ಳೆ ಸಿನಿಮಾನ ತೋರಿಸ್ತೀನಿ ಅಂತ ಹೇಳಿ ದಿಯಾನ ಕೂರಿಸ್ಕೊಳ್ತಾರೆ. ಆಗ ಅಲ್ಲಿ ನಡೀತಿರೋ ಎಲ್ಲ ವಿಷಯನ ನೋಡಿ ಅವರಿಗೆ ಶಾಕ್ ಆಗುತ್ತೆ. ಮತ್ತು ಜಯದೇವ್ ಅವರು ಕೂಡ ಗೌತಮ್ಗೆ ಈ ಎಲ್ಲ ವಿಷಯ ಗೊತ್ತಾಯ್ತಾ ಅಂತ ಹೇಳಿ ತುಂಬಾ ಟೆನ್ಷನಲ್ಲಿ ಇರ್ತಾರೆ. ಮತ್ತು ಇಲ್ಲಿ ಭೂಮಿಕಾ ಅವರು ಕೂಡ ಎಲ್ಲ ವಿಷಯನ ನೋಡ್ತಾ ಇರ್ತಾರೆ. ಮತ್ತು ಗೌತಮ್ ಅವ್ರ ಹತ್ರ ಬಂದು ಹೇಳ್ತಾರೆ, ಇದನ್ನೆಲ್ಲ ಜಯದೇವೇ ಮಾಡಿಸ್ತಾ ಇದ್ದಾರೆ, ನಾವು ಎಷ್ಟು ಸರಿ ಮಾತಿನಲ್ಲಿ ಹೇಳಿದ್ರೆ ಅವನಿಗೆ ಅರ್ಥ ಆಗ್ತಾನೆ ಇಲ್ಲ, ನೀವು ಆದಷ್ಟು ಬೇಗ ಒಳ್ಳೆ ಕ್ರಮವನ್ನು ನೀವು ಅವನಿಗೆ ತಗೊಳ್ಬೇಕು ಅಂತ ಹೇಳಿ ಈ ಕಡೆ ಭೂಮಿಕಾ ಅವರು ಕೇಳ್ತಾರೆ. ಆಗ ಗೌತಮ್ ಅವರು ಕೂಡ ಹೌದು ಭೂಮಿಕಾ, ಇವನನ್ನು ಹೀಗೆ ಬಿಟ್ಟರೆ ಆಗೋದಿಲ್ಲ, ಸರಿಯಾದ ಕ್ರಮವನ್ನು ತೆಗೆದುಕೊಳ್ಬೇಕು ಅಂತ ಹೇಳಿ ಕಂಪ್ನಿ ಮೇಲೆ ಇಲ್ಲಿ ಅಟ್ಯಾಕ್ ಮಾಡಿದ್ದಾರೆ ಮತ್ತು ತೊಂದರೆ ಕೊಡ್ತಾ ಇದ್ದಾರೆ ಅಂತ ಹೇಳಿ ಪೊಲೀಸ್ ಕಂಪ್ಲೇಂಟ್ನ ಕೊಡ್ತಾರೆ. ಆಗ ಪೊಲೀಸ್ ಅವರು ಕೂಡ ಜಯದೇವ್ನನ್ನ ಅರೆಸ್ಟ್ ಮಾಡಲಿಕ್ಕೆ ಅಂತ ಹೋಗ್ತಾರೆ. ಆಗ ಎಲ್ಲರೂ ಕೂಡ ಪೊಲೀಸ್ ಬರೋದನ್ನು ನೋಡಿ ಎಲ್ಲರೂ ಶಾಕ್ ಆಗ್ತಾರೆ, ಏನಾಯಿತು ಅಂತ ಹೇಳಿ ಈ ಕಡೆ ಹೇಳ್ತಾ ಇರ್ತಾರೆ. ಆಗ ಪೊಲೀಸ್ ಅವರು ಕೂಡ ಸಡನ್ ಆಗಿ ಬಂದು ಜಯದೇವ್ ಅವರಿಗೆ ಅರೆಸ್ಟ್ ವಾರೆಂಟನ್ನು ಕೊಡ್ತಾರೆ. ಯಾಕೆ ಅಂತ ಹೇಳಿ ಅವರು ಕೇಳ್ತಾ ಇರ್ತಾರೆ. ಆಗ ನೀವು ಗೌತಮ್ ದಿವಾನ್ ಕಂಪ್ನಿ ಮೇಲೆ ಅಟ್ಯಾಕ್ ಮಾಡಿದ್ದೀರಾ ಮತ್ತು ಜನರನ್ನು ಬಿಟ್ಟು ಅವರ ಕಂಪ್ನಿಯನ್ನು ಮುಚ್ಚಿಸಲಿಕ್ಕೆ ಅಂತ ನೋಡ್ತಾ ಇದ್ದೀರಾ,
ಆದ್ದರಿಂದ ಈ ರೀತಿಯಾಗಿ ಅವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅಂತ ಹೇಳಿದಾಗ, ಇಲ್ಲ ನಾನು ಆ ರೀತಿ ಮಾಡಿಲ್ಲ ಅಂತ ಹೇಳ್ತಾರೆ. ಆಗ ನೀವು ಜೈಲಲ್ಲಿ ಬಂದು ಹೇಳಿ ಅಂತ ಹೇಳಿ ಅವರನ್ನು ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗ್ತಾರೆ. ಮತ್ತೆ ಜಯದೇವ್ಗೆ ತಕ್ಕ ಪಾಠವನ್ನು ಕಲಿಸ್ತಾರೆ ಅಂತಾನೆ ಹೇಳ್ಬೋದು. ಗೌತಮ್ ಅವರು ಪೊಲೀಸ್ ಅವರಿಗೆ ಹೇಳಿರ್ತಾರೆ, ಅವನಿಗೆ ತಕ್ಕ ಶಿಕ್ಷೆಯನ್ನು ಕೊಡಿ, ಮತ್ತೆ ಯಾವುದೇ ಬೇಲು ಬಂದರೂ ಕೂಡ ಅವನನ್ನು ಬಿಡಬೇಡಿ ಅಂತ ಹೇಳಿ ಗೌತಮ್ ಅವರು ಕೂಡ ಹೇಳ್ತಾರೆ. ಹಾಗೆ ಪೊಲೀಸ್ ಅವರು ಯಾವುದೇ ಬೇಲು ಬಂದರೂ ಕೂಡ ಅವನ ಬಿಡದೆ ಮತ್ತೆ ಜಯದೇವ್ಗೆ ತಕ್ಕ ಪಾಠವನ್ನು ಕಲಿಸಿ ಮನೆಗೆ ಬಿಡ್ತಾರಂತಾನೆ ಹೇಳ್ಬೋದು. ಇಲ್ಲಿನವರೆಗೆ ಇವತ್ತಿನ ಸಂಚಿಕೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.